ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇದು ರೇಟ್ ಅನಾಲಿಸಿಸ್ ಮೇಲೆ ಥರ್ಡ್ ವಿಡಿಯೋ. ನೀವು ಫಸ್ಟ್ ಮತ್ತು ಸೆಕೆಂಡ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈಗ ಥರ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಿದ್ದೀನಿ. ರೇಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಫಾರ್ 12 mm ಥಿಕ್ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಆಫ್ 1:6 ಸಿಮೆಂಟ್ ಮೋಟರ್. ಸೊ ನಾವು ಇದಕ್ಕೆ ರೇಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಸೊ 12 mm ಥಿಕ್ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಇದು ಸರ್ಫೇಸ್ ಟೈಪ್ ಆಫ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನಿಲ್ಲಿ ಏರಿಯಾನ ಎಷ್ಟು ಅಸ್ಯೂಮ್ ಮಾಡ್ಕೊತೀನಿ ಅಂದರೆ 100 ಮೀಟರ್ ಸ್ಕ್ವೇರ್ನ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ಬಟ್ ನಮಗೆ ವಾಲ್ಯೂಮ್ ಇದರಲ್ಲಿ ಬೇಕು ಮೀಟರ್ ಕ್ಯೂಬಲ್ಲಿ. ಸೊ ಏರಿಯಾ ಇಂಟು ಥಿಕ್ನೆಸ್ ಮಾಡಿದ್ರೆ ನನಗೆ ವಾಲ್ಯೂಮ್ ಸಿಗುತ್ತೆ. ಸೊ ಏರಿಯಾ 100 ಮೀಟರ್ ಸ್ಕ್ವೇರ್ನ ನಾವು ಆಲ್ರೆಡಿ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಥಿಕ್ನೆಸ್ ಬಂದು 12 mm. ಕ್ವೆಶ್ಚನಲ್ಲೇ ಕೊಟ್ಟಿದ್ದಾರೆ 12 mm. ಇನ್ನು MM ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಮೀಟರಿಗೆ ಕನ್ವರ್ಟ್ ಮಾಡ್ಕೋತೀವಿ. 100 ಇಂಟು ಥಿಕ್ನೆಸ್ 12 mm ಇದೆ, ಅದನ್ನು ಮೀಟರಿಗೆ ಕನ್ವರ್ಟ್ ಮಾಡ್ಕೊತೀನಿ. ದಟ್ ಈಸ್ 0.012. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 1.2 ಮೀಟರ್ ಕ್ಯೂಬ್ ಸಿಗುತ್ತೆ. ಈ ವ್ಯಾಲ್ಯೂ ಬಂದು ವಾಲ್ಯೂಮ್, ವೆಟ್ ವಾಲ್ಯೂಮ್ ಆಗುತ್ತೆ ಸಿಮೆಂಟ್ ಮೋಟಾರ್ದು. ಬಟ್ ಬಿಫೋರ್ ವಾಟರ್ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಮೆಟೀರಿಯಲ್ಸಿಗೆ ವಾಯ್ಡ್ಸ್ ಪ್ರೆಸೆಂಟ್ ಇರುತ್ತೆ ಸಿಮೆಂಟು ಮತ್ತು ಫೈನ್ ಅಗ್ರಿಗೇಟಲ್ಲಿ. ಸೊ ವಾಟರ್ ಅಪ್ಲೈ ಆದಮೇಲೆ ಆ್ಯಡ್ ಮಾಡಾದಮೇಲೆ ಶ್ರಿಂಕೇಜ್ ಆಗುತ್ತೆ. ಸೊ ಎಕ್ಸ್ಟ್ರಾ 30% ಆ್ಯಡ್ ಮಾಡ್ತೀನಿ ಬಿಕಾಸ್ ಫಾರ್ ಶ್ರಿಂಕೇಜ್ ಅಲೋಯನ್ಸ್. ಸೊ 30% ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 1.2ಗೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. 30 ಡಿವೈಡೆಡ್ ಬೈ 100 ಇಂಟು 1.2 ಪ್ಲಸ್ 1.2. 1.2ಗೆ ಎಕ್ಸ್ಟ್ರಾ 30% ಆ್ಯಡ್ ಮಾಡ್ತಿರ್ತೀನಿ. ಸೊ ಎಷ್ಟಾಗುತ್ತೆ? 1.56 ಮೀಟರ್ ಕ್ಯೂಬ್. ಬರೀ ಶ್ರಿಂಕೇಜ್ ಅಲೋಯನ್ಸ್ ಅಲ್ಲ, ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಜಾಯಿಂಟ್ಸ್ ಇರುತ್ತೆ, ಅದಕ್ಕೆ ಫಿಲ್ಲಿಂಗ್ ಇರುತ್ತೆ, ಮತ್ತು ಸ್ವಲ್ಪ ವೇಸ್ಟೇಜಸ್ ಆಗುತ್ತೆ, ಅನ್ಈವನ್ ಸರ್ಫೇಸ್ ಇರುತ್ತೆ, ಅದನ್ನು ಈವನಾಗಿ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ 25% ಆ್ಯಡ್ ಮಾಡ್ಕೊತೀನಿ. ಎಕ್ಸ್ಟ್ರಾ 25% ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಿದ್ದೀನಿ. ಯಾಕೆ ಅಂದರೆ ಫಿಲ್ಲಿಂಗ್ ಅಪ್ ಆಫ್ ಜಾಯಿಂಟ್ಸ್ ಮತ್ತು ಅನ್ಈವನ್ ಸರ್ಫೇಸ್ಗೋಸ್ಕರ. ಸೊ ವೆಟ್ ವಾಲ್ಯೂಮ್ 1.2 ಮೀಟರ್ ಕ್ಯೂಬ್ ಇತ್ತು. ಸೊ 30% ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಡ್ರೈ ವಾಲ್ಯೂಮ್ ಕ್ಯಾಲ್ಕುಲೇಷನ್ಗೆ. ಅದಕ್ಕೂ ಎಕ್ಸ್ಟ್ರಾ 25% ತೊಗೋತಾ ಇದ್ದೀನಿ. ಯಾಕೆ ಅಂತಂದರೆ ಫಿಲ್ಲಿಂಗ್ ಅಪ್ ಆಫ್ ಜಾಯಿಂಟ್ಸ್ಗೆ. ಸೊ 25% ಆಫ್ ಡ್ರೈ ವಾಲ್ಯೂಮ್ ದಟ್ ಈಸ್ 1.56. 1.56ಗೆ ಎಕ್ಸ್ಟ್ರಾ 25% ದಟ್ ಈಸ್ 25/100 ಇಂಟು 1.56 ಪ್ಲಸ್ 1.56. ಎಷ್ಟು ಬರುತ್ತೆ ಆನ್ಸರ್ ನೋಡಿ. So 1.95 meter cube. So this is the quantity, volume. So ನಾವಿವಾಗ ಈ ವಾಲ್ಯೂಮಿಗೆ ಎಷ್ಟು ಮೆಟೀರಿಯಲ್ ಅಂದರೆ ಸಿಮೆಂಟ್ ಮೋಟಾರ್ಗೆ ಸಿಮೆಂಟ್ ಬೇಕು ಮತ್ತು ಫೈನ್ ಅಗ್ರಿಗೇಟ್ ಬೇಕು, ಎಷ್ಟೆಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಮೆಟೀರಿಯಲ್ ಅಷ್ಟೇ ಅಲ್ಲ, ಲೇಬರ್ಸ್ ಕೂಡ ಎಷ್ಟು ಜನ ಬೇಕಾಗ್ತಾರೆ, ಎಷ್ಟು ರೇಟ್ ಆಗುತ್ತೆ ಅಂತ ನೋಡೋಣ. ರೇಟ್ ಇಂಟು ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ ಅಂದರೆ ಮೇನ್ಲಿ ಮೆಟೀರಿಯಲ್ಲು, ಅಷ್ಟೊಂದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಇನ್ನೊಂದು ಲೇಬರ್ಸ್ ಮೇಲೆ. ಈ ಮೆಟೀರಿಯಲ್ ಬಂದು ಯಾವ ಮೆಟೀರಿಯಲ್ಸ್ನ ಮಾಡ್ತೀವಿ? ಸಿಮೆಂಟ್ ಪ್ಲಾಸ್ಟ್ರಿಂಗ್ಗೆ ನಮಗೆ ಸಿಮೆಂಟ್ ಮೋಟಾರ್ ಬೇಕು. ಸಿಮೆಂಟ್ ಮೋಟಾರಲ್ಲಿ ಏನೇನು ಪ್ರೆಸೆಂಟ್ ಇರುತ್ತೆ? ಸಿಮೆಂಟ್ ಮತ್ತು ಫೈನ್ ಅಗ್ರಿಗೇಟ್. ಲೇಬರ್ಸ್ ಬಂದು ಆ್ಯಸ್ ಪರ್ NBC ಮಾಡಬೇಕು, ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ. ಸೊ ವಿಲ್ ಸಿ ನಾವು ದ ಮೆಟೀರಿಯಲ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. ಮೆಟೀರಿಯಲ್ಸಲ್ಲಿ ಫಸ್ಟು ನಾನು ಕ್ವಾಂಟಿಟಿ ಆಫ್ ಸಿಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆ್ಯಂಡ್ ಗಿವನ್ ರೇಷಿಯೋ ಕೊಟ್ಟಿದ್ದಾರೆ ಕ್ವೆಶ್ಚನಲ್ಲೇ, 1:6 ರೇಷಿಯೋ ಆಫ್ ಸಿಮೆಂಟ್ ಮೋಟಾರ್ ಅಂತ. ಸೊ ರೇಷಿಯೋ ಬರ್ಕೊತಾ ಇದ್ದೀನಿ. ಗಿವನ್ ರೇಷಿಯೋ = 1:6. ಸೊ ಫಸ್ಟ್ ಕ್ವಾಂಟಿಟಿ ಆಫ್ ಸಿಮೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಕ್ವಾಂಟಿಟಿ ಆಫ್ ಸಿಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಡ್ರೈ ವಾಲ್ಯೂಮ್, ಟೋಟಲ್ ಡ್ರೈ ವಾಲ್ಯೂಮ್ ಡಿವೈಡೆಡ್ ಬೈ ರೇಷಿಯೋ ಆ್ಯಡ್ ಮಾಡಬೇಕು ಇಂಟು 1:6 ರೇಷಿಯೋದಲ್ಲಿ 1 ಏನು ರೆಪ್ರೆಸೆಂಟ್ ಮಾಡುತ್ತೆ? ಸಿಮೆಂಟ್. ಸೊ ಇಂಟು 1 ಹಾಕೊತೀನಿ. 6 ಏನು ರೆಪ್ರೆಸೆಂಟ್ ಮಾಡುತ್ತೆ? ಫೈನ್ ಅಗ್ರಿಗೇಟ್. ಸೊ ಫೈನ್ ಅಗ್ರಿಗೇಟ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಲ್ಟಿಪ್ಲೈ 6 ಮಾಡ್ತೀನಿ. ಸೊ ಈಗ ಕ್ವಾಂಟಿಟಿ ಆಫ್ ಸಿಮೆಂಟ್ಗೆ 1.95 ಡಿವೈಡ್ ಬೈ 1 ಪ್ಲಸ್ 6 ಇಂಟು 1 ಮಾಡ್ತಿದ್ದೀನಿ. ಸೊ 0.27 ಮೀಟರ್ ಕ್ಯೂಬ್ ಅಂತ. ಇದು ಮೀಟರ್ ಕ್ಯೂಬಲ್ಲಿದೆ. ನಮಗೆ ಸಿಮೆಂಟು ಆ್ಯಕ್ಚುಲಿ ಬ್ಯಾಗ್ಸಲ್ಲಿ ಬೇಕು. ಸೊ ನಮ್ಗೆ ಗೊತ್ತು 1 ಮೀಟರ್ ಕ್ಯೂಬ್ ಆಫ್ ವರ್ಕಿಗೆ 30 ಬ್ಯಾಗ್ಸ್ ಆಫ್ ಸಿಮೆಂಟ್ ಬೇಕಾಗುತ್ತೆ. ಸೊ 0.27 ಮೀಟರ್ ಕ್ಯೂಬ್ಗೆ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಮಲ್ಟಿಪ್ಲೈ ಮಾಡಿ ಬಂದಿರುವಂಥ ವ್ಯಾಲ್ಯೂಗೆ 0.27 ಇಂಟು 30 ಮಾಡಿದ್ರೆ ನಿಮಗೆ ನಂಬರ್ ಆಫ್ ಸಿಮೆಂಟ್ ಬ್ಯಾಗ್ಸ್ ಸಿಗುತ್ತೆ. ಸೊ ನಂಬರ್ ಆಫ್ ಸಿಮೆಂಟ್ ಬ್ಯಾಗ್ಸ್ = 0.27 ಇಂಟು 30 ಎಷ್ಟು ಬಂತು?
9 numbers of bags. ಸೊ ನಮಗೆ 9 bags of cement ಬೇಕು. ನೆಕ್ಸ್ಟ್ ಈಗ ಸಿಮೆಂಟ್ ಕ್ಯಾಲ್ಕುಲೇಷನ್ ಆಯಿತು. ನೆಕ್ಸ್ಟು ಫೈನ್ ಅಗ್ರಿಗೇಟ್ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡೋಣ. ಸೊ ಈಗ ಕ್ವಾಂಟಿಟಿ ಆಫ್ ಫೈನ್ ಅಗ್ರಿಗೇಟ್ ಕ್ಯಾಲ್ಕುಲೇಟ್ ಮಾಡೋಣ. ಕ್ವಾಂಟಿಟಿ ಆಫ್ ಫೈನ್ ಅಗ್ರಿಗೇಟ್ ಅಂದರೆ ಸ್ಯಾಂಡ್, ದಟ್ ಈಸ್ ಡ್ರೈ ವಾಲ್ಯೂಮ್ ಎಷ್ಟು 1.95 divided by total ratio 1+6 into 6, because given ratio is 1:6. 6 ಏನು ರೆಪ್ರೆಸೆಂಟ್ ಮಾಡುತ್ತೆ ಫೈನ್ ಅಗ್ರಿಗೇಟ್. ಸೊ ಟೋಟಲ್ ಎಷ್ಟು ಕ್ವಾಂಟಿಟಿ 1.67 ಮೀಟರ್ ಕ್ಯೂಬ್. ಸೊ ನಮಗೆ 1.67 ಮೀಟರ್ ಕ್ಯೂಬ್ ಆಫ್ ಫೈನ್ ಅಗ್ರಿಗೇಟ್ ಬೇಕು. ಈಗ ಲೇಬರ್ಸ್ ನೋಡೋಣ. ಆ್ಯಕ್ಚುಲಿ ಲೇಬರ್ಸು ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಮಾಡಬೇಕು. ಅಕಸ್ಮಾತ್ ಎಕ್ಸಾಮ್ ಇದರಲ್ಲಿ ನಿಮಗೆ ಪ್ರಾಪರ್ ನಂಬರ್ಸ್ ಏನಾದ್ರು ನೆನಪು ಬರಲಿಲ್ಲ ಅಂತಂದರೆ ಅಂದಾಜ್ ಮೇಲೆ ನಂಬರ್ಸ್ ತೊಗೊಂಡು ಹೋಗ್ಬೋದು. ಮಾರ್ಕ್ಸ್ ಏನು ಮ್ಯಾಕ್ಸಿಮಮ್ ರೆಡ್ಯೂಸ್ ಆಗಲ್ಲ ಅಂತ ಹೇಳ್ತೀನಿ. ಇಲ್ಲ NBC ಪ್ರಕಾರ ಮಾಡ್ತಿದ್ದೀನಿ. ಆ್ಯಸ್ ಪರ್ NBC ಏನು ಅಂತಂದರೆ ಒಬ್ಬ ಮೇಸನ್ನು ಪರ್ ಡೇ 12.5 ಮೀಟರ್ ಸ್ಕ್ವೇರ್ ಅಷ್ಟು ಕೆಲಸ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಒಬ್ಬ ಪರ್ಸನ್ ಇಷ್ಟು ಮೀಟರ್ ಸ್ಕ್ವೇರ್ ಅಷ್ಟು ಕೆಲಸ ಮಾಡೋದಾದರೆ ನಮಗೆ ಬೇಕಾಗಿರೋ ಕ್ವಾಂಟಿಟಿಗೆ ಎಷ್ಟು ಜನ ಬೇಕು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಆ್ಯಸ್ ಪರ್ NBC, one mason can do 12.5 meter square of work per day. ಒಂದು ದಿನಕ್ಕೆ ಒಬ್ಬ ಮೇಸನ್ನು 12.5 ಮೀಟರ್ ಸ್ಕ್ವೇರ್ ಅಷ್ಟು ವರ್ಕ್ ಮಾಡ್ತಾನೆ. ಅದೇ ಥರ ಮೇಲ್ ಮಜ್ದೂರು ಪರ್ ಡೇ 20 ಮೀಟರ್ ಸ್ಕ್ವೇರ್ ಅಷ್ಟು ವರ್ಕ್ ಮಾಡ್ತಾನೆ. ಆ್ಯಂಡ್ ಫೀಮೇಲ್ ಮಜ್ದೂರು ಅಷ್ಟೇ 20 ಮೀಟರ್ ಸ್ಕ್ವೇರ್ ಪರ್ ಡೇ ಅಷ್ಟು ವರ್ಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಜನಕ್ಕೆ ಒಬ್ಬ ಮೇಸನ್ನು ಒಂದಿನಕ್ಕೆ ಈ ಕ್ವಾಂಟಿಟಿ ಅಷ್ಟು ವರ್ಕ್ ಮಾಡಿದ್ರೆ ನಮ್ಗೆ ಬೇಕಾಗಿರೋ ಅಂಥ ಕ್ವಾಂಟಿಟಿಗೆ ಎಷ್ಟು ಜನ ಬೇಕಾಗ್ತಾರೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಂಬರ್ ಆಫ್ ಮೇಸನ್ಸ್ ಇಸ್ ಈಕ್ವಲ್ ಟು ಒಬ್ಬ ಮೇಸನ್ನು 12.5 ಮೀಟರ್ ಕ್ಯೂಬ್ ಅಷ್ಟು ಪರ್ ಡೇ ಮಾಡ್ತಾನೆ. ನಾವು ಎಷ್ಟು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ, ಎಷ್ಟು ಮೀಟರ್ ಸ್ಕ್ವೇರ್ ಅಷ್ಟು 100 ಮೀಟರ್ ಸ್ಕ್ವೇರ್, ರೈಟ್? ಸೊ 100 ಮೀಟರ್ ಸ್ಕ್ವೇರ್ ವರ್ಕ್ ಮಾಡೋಕ್ಕೆ ನಮಗೆ ಎಷ್ಟು ಜನ ಮೇಸನ್ಸ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡೋಕ್ಕೆ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 100 into 1 divided by 12.5. ಸೊ ವಾಟ್ಸ್ ದ ಆನ್ಸರ್? 8 numbers. ಸೊ ನಮಗೆ 8 numbers ಆಫ್ ಮೇಸನ್ಸ್ ಬೇಕು ಫಾರ್ 100 ಮೀಟರ್ ಸ್ಕ್ವೇರ್ ಆಫ್ ವರ್ಕ್. ನೆಕ್ಸ್ಟ್ ಸಿಮಿಲರ್ಲಿ ಮೇಲ್ ಮಜ್ದೂರ್ ಎಷ್ಟು ಜನ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಅದೇ ಥರ 20 ಮೀಟರ್ ಸ್ಕ್ವೇರ್ ಅಷ್ಟು ಒಬ್ಬ ಮೇಲ್ ಮಜ್ದೂರು ಪರ್ ಡೇ ಮಾಡಿದ್ರೆ 100 ಮೀಟರ್ ಸ್ಕ್ವೇರ್ಗೆ ಎಷ್ಟು ಅಂತ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 100 divided by 20, ದಟ್ ಈಸ್ 5 numbers. ಸಿಮಿಲರ್ಲಿ ಫೀಮೇಲ್ ಮಜ್ದೂರು ಎಷ್ಟು ಜನ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ, ದಟ್ ಈಸ್ ಆಲ್ಸೋ 100 divided by 20, ದಟ್ ಈಸ್ 5 numbers. ಆಯ್ತು. ಈಗ ಇದು ಮೂರೇ ಜನ ಅಲ್ಲ, ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ನು, ವರ್ಕಿಂಗ್ ಕಂಡೀಷನ್ ಮೇಲೆ ನಾವು ಎಕ್ಸ್ಟ್ರಾ ಬೇಕಾದ್ರೂ ವರ್ಕರ್ಸ್ನ ಆ್ಯಡ್ ಮಾಡ್ಬೋದು ಅಥವಾ ಮೈನಸ್ ಮಾಡ್ಬೋದು. ನಾನು ಇಲ್ಲಿ ಎಕ್ಸ್ಟ್ರಾ ಬಿಸ್ತ್ರಿ ತೊಗೋತೀನಿ 2 numbers, ಆ್ಯಂಡ್ ಮಿಸ್ತ್ರಿ ತೊಗೊತೀನಿ ಆಫ್ ಅ ಡೇ, ಅಂದರೆ ಅರ್ಧ ದಿನಕ್ಕೋಸ್ಕರ ಮಿಸ್ತ್ರಿ ಅವಶ್ಯಕತೆ ಇದೆ ಅಂತ ತೊಗೊತೀನಿ. ಇಷ್ಟು ಎಲ್ಲ ಆದಮೇಲೆ ಕಾಲಮ್ ಹಾಕ್ಕೊಂಡು ರೇಟ್ ಸಪ್ರೇಟಾಗಿ ಮೆಟೀರಿಯಲ್ಗೆ ಮತ್ತು ಲೇಬರ್ಸ್ಗೆ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟು ಚಾರ್ಜಸ್, ವಾಟರ್ ಚಾರ್ಜಸ್ಸು, ಮಿಸ್ಸೆಲೇನಿಯಸ್ಸು ಮತ್ತು ಕಾಂಟ್ರಾಕ್ಟೆಡ್ ಪ್ರಾಫಿಟ್ನ ಆ್ಯಡ್ ಮಾಡಿ ಗ್ರ್ಯಾಂಡ್ ಟೋಟಲ್ ಸಿಗುತ್ತೆ. ಸೊ ಫಸ್ಟು ಮೆಟೀರಿಯಲ್ಸ್ ರೇಟ್ ನೋಡೋಣ. ಫಸ್ಟ್ ಒನ್ ಸಿಮೆಂಟ್ ಕ್ವಾಂಟಿಟಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಎಷ್ಟು ನಂಬರ್ ಆಫ್ ಬ್ಯಾಗ್ಸ್ ಬೇಕು ಅಂತ. ಸೊ 9 ನಂಬರ್ ಆಫ್ ಬ್ಯಾಗ್ಸ್ ರಿಕ್ವೈರ್ಮೆಂಟ್ ಇದೆ. ರೇಟು ನಾನು 360 rupees ತೊಗೋತಾ ಇದ್ದೀನಿ ಪರ್ ಬ್ಯಾಗ್ಗೆ. 360 rupees ಆದರೆ 9 ಬ್ಯಾಗ್ಸ್ಗೆ ಎಷ್ಟು? ಸೊ ಮಲ್ಟಿಪ್ಲೈ ಮಾಡಿ 9 into 360. ಸೊ ಯು ವಿಲ್ ಗೆಟ್ ದ ಅಮೌಂಟ್ ಫಾರ್ ಸಿಮೆಂಟ್ ಫಾರ್ 9 bags. ಸೊ ಫೈನ್ ಅಗ್ರಿಗೇಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಎಷ್ಟು ಕ್ವಾಂಟಿಟಿ ಆಫ್ ಫೈನ್ ಅಗ್ರಿಗೇಟ್ ಬೇಕು ಅಂತ, ದಟ್ ಈಸ್ 1.67 ಮೀಟರ್ ಕ್ಯೂಬ್. ಅದಕ್ಕೆ ರೇಟು ನಾನು 1300 ತೊಗೊತೀನಿ ಪರ್ ಮೀಟರ್ ಕ್ಯೂಬ್ಗೆ. ಸೊ 1 ಮೀಟರ್ ಕ್ಯೂಬ್ಗೆ 1300 ಆದರೆ 1.67 ಮೀಟರ್ ಕ್ಯೂಬ್ಗೆ ಎಷ್ಟು? ಸೊ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ಅಮೌಂಟ್. ಸೊ ಇವೆರಡನ್ನೂ ಟೋಟಲ್ ಮಾಡಿದ್ರೆ ಟೋಟಲ್ ಅಮೌಂಟ್ ಫಾರ್ ದ ಮೆಟೀರಿಯಲ್ ಸಿಗುತ್ತೆ. ಸೊ ಟೋಟಲ್
ಸಿಮೆಂಟ್ ಟೋಟಲ್ ಅಮೌಂಟು ಮತ್ತು ಫೈನ್ ಅಗ್ರಿಗೇಟ್ ಟೋಟಲ್ ಅಮೌಂಟ್ನ ಆ್ಯಡ್ ಮಾಡಿ, ದಟ್ ಈಸ್ 5411 ರುಪೀಸ್. ನೆಕ್ಸ್ಟ್ ಈಗ ಮೆಟೀರಿಯಲ್ ಆಯಿತು, ಈಗ ಲೇಬರ್ಸ್ ನೋಡೋಣ. ಲೇಬರ್ಸಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆ್ಯಸ್ ಪರ್ NBC. ಅಕಸ್ಮಾತ್ ನಿಮ್ದು NBC ಇದು ಗೊತ್ತಾಗಲಿಲ್ಲ ಮಾಡೋದು ಅಂತಂದರೆ ರ್ಯಾಂಡಮ್ ಆಗಿ ತೊಗೊಂಡೋಗಿ ಮೇನ್ ಎಕ್ಸಾಮಲ್ಲಿ ನಿಮ್ಗೆ ಅಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಕಟ್ಟಾಗಲ್ಲ. ಬಟ್ ಆ್ಯಕ್ಚುಲಾಗಿ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಆ್ಯಸ್ ಪರ್ NBCನೇ ಮಾಡಬೇಕು. ರೇಟು ಕೂಡ ಅಷ್ಟೇ ಕರೆಕ್ಟಾಗಿರಬೇಕು ಆ್ಯಕ್ಚುಲ್ ಪ್ರಾಜೆಕ್ಟಲ್ಲಿ. ಸೊ ಮೇಸನ್ 8 ಮೆಂಬರ್ಸ್, ನಾನು 400 ರುಪೀಸ್ ಕೊಡ್ತೀನಿ ಪರ್ ಡೇ ಪರ್ ಪರ್ಸನ್ಗೆ. ಸೊ 8 ಮೆಂಬರ್ಸ್ಗೆ ಎಷ್ಟಾಗುತ್ತೆ ಅಂತಂದರೆ 8 × 400 3200. ನೆಕ್ಸ್ಟ್ ಮೇಲ್ ಮಜ್ದೂರ್ ಎಷ್ಟನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದನ್ನೇ ಬಿಟ್ಕೊತಾ ಇದ್ದೀನಿ. ಮೇಲ್ ಮಜ್ದೂರ್ 5 ಮೆಂಬರ್ಸ್, ಅವ್ರಿಗೆ 350 ರುಪೀಸ್ ಪರ್ ಡೇ ಪರ್ ಪರ್ಸನ್ ಕೊಡ್ತೀನಿ. ಸೊ 5 ಮೆಂಬರ್ಸಲ್ಲಿ ಎಷ್ಟು 5 × 350, ದಟ್ ಈಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಸಿಗುತ್ತೆ 1750 ರುಪೀಸ್. ನೆಕ್ಸ್ಟ್ ಫೀಮೇಲ್ ಮಜ್ದೂರ್ಸ್ ಎಷ್ಟು ಜನ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಆಲ್ರೆಡಿ ಎಷ್ಟು ಬಂದಿದೆ 5 ಮೆಂಬರ್ಸ್ ಬಂದಿದೆ. ಫೀಮೇಲ್ ಮಜ್ದೂರ್ ದಟ್ ಈಸ್ 5. ಸೊ ಅವ್ರಿಗೆ 250 ರುಪೀಸ್ ಪರ್ ಪರ್ಸನ್ ಪರ್ ಡೇ ಅಂತ ಅಂದ್ಕೊಂಡ್ರೆ 5 × 250 ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ಫಾರ್ ಫೀಮೇಲ್ ಮಜ್ದೂರ್. ಟೋಟಲ್ ರೇಟ್ 1250. ನೆಕ್ಸ್ಟ್ ಫೋರ್ತ್ ಒನ್ ಮಿಸ್ತ್ರಿ ಆಫ್ ಎ ಡೇ. ಸೊ 1 ಡೇಗೆ ಮಿಸ್ತ್ರಿ ಚಾರ್ಜಸ್ ನಾನು 500 ಕೊಡ್ತೀನಿ. ಸೊ ಆಫ್ ಡೇಗೆ ಅಂತ ಅಂದರೆ 500 × 1/2 ಆಗುತ್ತೆ, ದಟ್ ಈಸ್ 250 ರುಪೀಸ್ ಆಗುತ್ತೆ. ನೆಕ್ಸ್ಟು ಬಿಸ್ತ್ರಿ 2 ಮೆಂಬರ್ಸ್ನ ತೊಗೊತೀನಿ, ಅವ್ರಿಗೆ 200 ರುಪೀಸ್ ಕೊಟ್ಟರೆ ಪರ್ ಡೇ ಪರ್ ಪರ್ಸನ್. ಸೊ 2 ಮೆಂಬರ್ಸ್ಗೆ ಎಷ್ಟು 2 × 200 ದಟ್ ಈಸ್ 400 ರುಪೀಸ್. ಅಲಾಂಗ್ ವಿತ್ ಲೇಬರ್ಸ್ ಜೊತೆ ನಾನು ಇದು ಪ್ಲಾಸ್ಟಿಂಗ್ ಮಾಡೋದ್ರಿಂದ ಸ್ಕೆಫೋಲ್ಡಿಂಗ್ ಅವಶ್ಯಕತೆ ಇರುತ್ತೆ. ಸೊ ಸ್ಕೆಫೋಲ್ಡಿಂಗಿಗೆ ಲಮ್ಸಮ್ ಆಗಿ ನಾನು 500 ರುಪೀಸ್ನ ಟೋಟಲ್ ಲೇಬರ್ಸ್ ಕಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಸೊ ಸ್ಕೆಫೋಲ್ಡಿಂಗ್ ಲಮ್ಸಮ್ಗೆ 500 ರುಪೀಸ್ನ ಆ್ಯಡ್ ಮಾಡ್ತೀನಿ ಲೇಬರ್ಸ್ ಜೊತೆ. ಸೊ ಟೋಟಲ್ ಲೇಬರ್ಸ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಎಲ್ಲನೂ ಟೋಟಲ್ ಮಾಡಿ ಮೇಸನ್ನು, ಮೇಲ್ ಮಜ್ದೂರ್, ಫೀಮೇಲ್ ಮಜ್ದೂರ್, ಮಿಸ್ತ್ರಿ ಮತ್ತು ಸ್ಕೆಫೋಲ್ಡಿಂಗ್ ಇಷ್ಟು ಟೋಟಲ್ ಅಮೌಂಟ್ನ ಮಾಡಿದ್ರೆ ನಿಮಗೆ ಟೋಟಲ್ ಅಮೌಂಟ್ ಫಾರ್ ಲೇಬರ್ ಸಿಗುತ್ತೆ. ಸೊ ಆಫ್ಟರ್ ದಟ್ ಮೆಟೀರಿಯಲ್ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಲೇಬರ್ ಸಪ್ರೇಟ್ ಮಾಡಿದ್ದೀರಾ, ಎರಡೂ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಅಮೌಂಟ್ ಫಾರ್ ಮೆಟೀರಿಯಲ್ ಆ್ಯಂಡ್ ಲೇಬರ್ ಸಿಗುತ್ತೆ. ಸೊ ಟೋಟಲ್ ಈಸ್ ಈಕ್ವಲ್ ಟು 5411 ಪ್ಲಸ್ 7350 ದಟ್ ಈಸ್ 12761 ರುಪೀಸ್ ಇಷ್ಟಾಯಿತು. ಇದಕ್ಕೆ ನಾವು ಎಕ್ಸ್ಟ್ರಾಗೆ ವಾಟರ್ ಚಾರ್ಜಸ್ ಆ್ಯಡ್ ಮಾಡ್ತೀವಿ, ಮಿಸ್ಲೆನಿಯಸ್ ಚಾರ್ಜಸ್ಸು ಮತ್ತು ಕಾಂಟ್ರಾಕ್ಟರ್ ಪ್ರಾಫಿಟ್. ಸೊ ವಾಟರ್ ಚಾರ್ಜಸ್ ಬಂದು 2% ಆ್ಯಡ್ ಮಾಡ್ತಿದ್ದೀನಿ, 2% ಆಫ್ ವಾಟರ್ ಚಾರ್ಜಸ್. ಸೊ 2 / 100 × 12761 ದಟ್ ಈಸ್ 255 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಆ್ಯಡ್ 3% ಆಫ್ ಮಿಸ್ಲೆನಿಯಸ್ ಚಾರ್ಜಸ್. ಮಿಸ್ಲೆನಿಯಸ್ ಅಂದರೆ ನಿಮ್ಗೆ ಗೊತ್ತಾಯಿದೆ ವೇಸ್ಟೇಜಸ್ ಇರುತ್ತೆ. ನೆಕ್ಸ್ಟು ಟ್ರಾವೆಲ್ ಎಕ್ಸ್ಪೋರ್ಟ್ ಮೆಟೀರಿಯಲ್ ತರೋಕ್ಕೆ ಟ್ರಾವೆಲಿಂಗ್ ಚಾರ್ಜಸ್ ಇರುತ್ತೆ, ಲೇಬರ್ಸ್ಗೆ ಫುಡ್ ಅದೆಲ್ಲ ಸೇರಿಸಿ ಮಿಸ್ಲೆನಿಯಸ್ಗೆ ಹಾಕಿದ್ದೀನಿ 3%. 3 / 100 × 12761 ದಟ್ ಈಸ್ 383 ರುಪೀಸ್. ದೆನ್ ಆ್ಯಡ್ 10% ಆಫ್ ಕಾಂಟ್ರಾಕ್ಟರ್ ಪ್ರಾಫಿಟ್. ನಾನು 10% ಕಾಂಟ್ರಾಕ್ಟರ್ ಪ್ರಾಫಿಟ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ. ಸೊ 10 / 100 × 12761 ಮಾಡಿದರೆ ಕಾಂಟ್ರಾಕ್ಟರ್ ಪ್ರಾಫಿಟ್ ಸಿಗುತ್ತೆ, ದಟ್ ಈಸ್ 1276 ರುಪೀಸ್. ಸೊ ಟೋಟಲ್ ಮೆಟೀರಿಯಲ್ ಪ್ಲಸ್ ಲೇಬರ್ ಕಾಸ್ಟ್ ಪ್ಲಸ್ ವಾಟರ್ ಚಾರ್ಜಸ್ ಪ್ಲಸ್ ಮಿಸ್ಲೆನಿಯಸ್ ಪ್ಲಸ್ ಕಾಂಟ್ರಾಕ್ಟರ್ ಪ್ರಾಫಿಟ್ ಇಷ್ಟೂ ಆ್ಯಡ್ ಮಾಡಿದ್ರೆ ನಿಮಗೆ ಗ್ರ್ಯಾಂಡ್ ಟೋಟಲ್ ಸಿಗುತ್ತೆ. ಸೊ ಗ್ರ್ಯಾಂಡ್ ಟೋಟಲ್ ಇಸ್ ಈಕ್ವಲ್ ಟು ಟೋಟಲ್ ಚಾರ್ಜಸ್ ಆಫ್ ಲೇಬರ್ಸ್ ಆ್ಯಂಡ್ ಮೆಟೀರಿಯಲ್ ಮತ್ತು ಲೇಬರ್ಸು ಟೋಟಲ್ ಚಾರ್ಜ್ ಇದೆಯಲ್ಲ ಅದು ಪ್ಲಸ್ ವಾಟರ್ ಚಾರ್ಜಸ್, ಮಿಸ್ಲೆನಿಯಸ್ ಚಾರ್ಜಸ್ ಆ್ಯಂಡ್ ಕಾಂಟ್ರಾಕ್ಟರ್ ಪ್ರಾಫಿಟ್ ಇಷ್ಟನ್ನು ಆ್ಯಡ್ ಮಾಡ್ತಿದ್ದೀನಿ, ನನಗೆ ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಸಿಗುತ್ತೆ, ದಟ್ ಈಸ್ 14,675 ರುಪೀಸ್. ಸೊ ಇದು ಫಾರ್ 100 ಮೀಟರ್ ಸ್ಕ್ವೇರ್ ಆಫ್ ವರ್ಕ್ಗೆ. ನನಗೆ 1 ಮೀಟರ್ ಸ್ಕ್ವೇರ್ ಆಫ್ ವರ್ಕ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. 1 ಮೀಟರ್ ಸ್ಕ್ವೇರ್ಗೆ ಚಾರ್ಜ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಬ್ಲಮ್ ಮುಗಿಯುತ್ತೆ. ಸೊ 100 ಮೀಟರ್ ಸ್ಕ್ವೇರ್ಗೆ 14,675 ರುಪೀಸ್ ಆಯಿತು ಅಂತಂದರೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್, ದಟ್ ಈಸ್ 146 ರುಪೀಸ್ ಏನೋ ಬರುತ್ತೆ.
ಸೊ 1 ಮೀಟರ್ ಸ್ಕ್ವೇರ್ಗೆ 156 ರುಪೀಸ್ ಆಗುತ್ತೆ. ಸೊ ಇಷ್ಟೇ ಪ್ರಾಬ್ಲಮ್, ಇಷ್ಟು ಮಾಡಿದ್ರೆ ಮುಗಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಟೇಕ್ ಕೇರ್.